ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ಒಂದು ರೀಲ್ ಮಾಡಿದ್ದೆ, ನೀವೆಲ್ಲ ನೋಡೇ ಇರ್ತೀರ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆಲ್ಮೋಸ್ಟ್ 3.5 ಮಿಲಿಯನ್ ವ್ಯೂಸ್ ಬಂದಿದೆ. ಸಿಂಗರ್ ಇಂಚರ ಅವ್ರು ಕೂಡ ಕಮೆಂಟ್ ಮಾಡಿದ್ದಾರೆ. ಸೊ ನೀವೆಲ್ಲ ಕೇಳ್ತಿದ್ರಿ, ಹೇಗೆ ಎಡಿಟ್ ಮಾಡಿದ್ರಿ, ಹೇಗೆ ಮ್ಯೂಸಿಕ್ ರಿಮೂವ್ ಮಾಡಿದ್ರಿ ಸಾಂಗಿಂದ, ಹೇಗೆ ಫಾಂಟ್ ಯೂಸ್ ಮಾಡಿದ್ರಿ, ಯಾವ ಫಾಂಟ್ ಯೂಸ್ ಮಾಡಿದ್ರಿ ಅಂತೆಲ್ಲ. ಇವತ್ತು ಈ ವಿಡಿಯೋದಲ್ಲಿ ಆ ರೀಲ್ ಹೇಗೆ ಎಡಿಟ್ ಮಾಡಿದೆ, ಆ ಸಾಂಗಲ್ಲಿ ಮ್ಯೂಸಿಕ್ನ ಹೇಗೆ ರಿಮೂವ್ ಮಾಡಿದೆ, ಮತ್ತು ಯಾವ ಫಾಂಟ್ ಯೂಸ್ ಮಾಡಿದೆ ಅಂತ ಎಲ್ಲ ತಿಳಿಸ್ಕೊಡ್ತಿದ್ದೀನಿ. ಮತ್ತೆ ಶುರು ಮಾಡೋಣವಾ? ಈ ರೀಲ್ನ ನಾನು ಮೊಬೈಲಲ್ಲೇ ಎಡಿಟ್ ಮಾಡಿದ್ದು. ಈ ರೀಲ್ ಎಡಿಟ್ ಮಾಡೋಕ್ಕೆ ನಾನು ಯೂಸ್ ಮಾಡಿರೋ ಅಪ್ಲಿಕೇಶನ್ಸ್ ಯಾವುದಂದರೆ ವೋಕಲ್ ರಿಮೂವರ್, ಇನ್ಫಿನಿಟ್ ಪೇಂಟರ್ ಮತ್ತು ಕ್ಯಾಪ್ಕಟ್ ಅಪ್ಲಿಕೇಶನ್. ಸೊ ನಾನು ಹೇಗೆ ಎಡಿಟ್ ಮಾಡಿದೆ ಅಂತ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋ ಪೂರ್ತಿ ನೋಡಿ. ಸೊ ಫಸ್ಟು ಸಾಂಗ್ ರೆಡಿ ಮಾಡ್ಕೊಳ್ಳೋಣ. ಈ ರೀಲ್ನಲ್ಲಿ ನಾನು ಯೂಸ್ ಮಾಡಿರೋ ಸಾಂಗು ರಂಗಿತರಂಗ ಮೂವಿದು. ಸೊ ಈ ಸಾಂಗಲ್ಲಿರೋ ಮ್ಯೂಸಿಕ್ನ ಹೇಗೆ ರಿಮೂವ್ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ಯಾವುದೇ ಸಾಂಗಲ್ಲಾಗಲಿ ಮ್ಯೂಸಿಕ್ ಅಥವಾ ವೋಕಲ್ ಮಾತ್ರ ರಿಮೂವ್ ಮಾಡಬೇಕಂದ್ರೆ ಈ ವೆಬ್ಸೈಟ್ಗೆ ಹೋಗಬೇಕು, vocalremover.org ಅಂತ. ಈ ಥರ ತುಂಬ ವೆಬ್ಸೈಟ್ಸ್ ಇದೆ, ಬಟ್ ನಾನು ಯೂಸ್ ಮಾಡೋದಿದು. ನಿಮಗಿನ್ನೂ ಅಕ್ಯುರಸಿ ಬೇಕು ಮ್ಯೂಸಿಕ್ ಅಥವಾ ವೋಕಲ್ ರಿಮೂವರಲ್ಲಿ ಅಂದರೆ ನೀವು ಅಡಾಸಿಟಿ ಅಂತ ಅಪ್ಲಿಕೇಶನ್ ಇದೆ, ಅದನ್ನ ಯೂಸ್ ಮಾಡಿ, ಅದು ಫ್ರೀನೇ ಇದೆ. ಸೊ vocalremover.org ವೆಬ್ಸೈಟ್ಗೆ ಹೋದ್ಮೇಲೆ ನಿಮಗೆ ಬ್ರೌಸ್ ಮೈ ಫೈಲ್ಸ್ ಅಂತ ಬಟನ್ ಕಾಣಿಸುತ್ತೆ. ಅದನ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಆಡಿಯೋ ಫೈಲ್ನ ಅಪ್ಲೋಡ್ ಮಾಡಿ. ಫೈಲ್ ಅಪ್ಲೋಡ್ ಆದಮೇಲೆ ಬೈ ಡಿಫಾಲ್ಟ್ ಮ್ಯೂಸಿಕ್ ವಾಲ್ಯೂಮ್ ಜಾಸ್ತಿ ಇದ್ದು ವೋಕಲ್ದು ಫುಲ್ ಕಡಿಮೆ ಇರುತ್ತೆ. ಸಾಂಗ್ ಹೇಗೆ ಕೇಳಿಸಿದೆ ಅಂತ ತಿಳ್ಕೊಬೇಕಂದ್ರೆ ಮ್ಯೂಸಿಕ್ ವಾಲ್ಯೂಮ್ನ ರೆಡ್ಯೂಸ್ ಮಾಡಿ ವೋಕಲ್ನ ಜಾಸ್ತಿ ಇಟ್ಕೊಳ್ಳಿ. ಆವಾಗ ಪ್ಲೇ ಮಾಡಿ ಕೇಳಿಸ್ಕೊಬೋದು. ನಿಮ್ಗೆ ಓಕೆ ಆದಲ್ಲಿ ಬಾಟಮ್ ರೈಟ್ ಸೈಡ್ ಸೇವ್ ಅಂತ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ 3 ಆಪ್ಷನ್ ಇರುತ್ತೆ. ವೋಕಲ್ ಮಾತ್ರ ಡೌನ್ಲೋಡ್ ಮಾಡಿ, ಇಲ್ವಾ ಬರೀ ಮ್ಯೂಸಿಕ್ ಮಾತ್ರ ಡೌನ್ಲೋಡ್ ಮಾಡಿ, ಇಲ್ಲ ಎರಡೂ ಸೇರಿ ಡೌನ್ಲೋಡ್ ಮಾಡಿ ಅಂತ. ಸೊ ನೀವು ಬರೀ ವೋಕಲ್ ಮಾತ್ರ ಕ್ಲಿಕ್ ಮಾಡಬೇಕು. ಆವಾಗ ಬರೀ ವೋಕಲ್ ಇರುತ್ತೆ, ವಿತೌಟ್ ಮ್ಯೂಸಿಕ್ ಸಾಂಗ್ ಡೌನ್ಲೋಡ್ ಆಗುತ್ತೆ. ಸೊ ಈ ರೀತಿಯಾಗಿ ವಿತೌಟ್ ಮ್ಯೂಸಿಕ್ ಸಾಂಗ್ಸ್ನ ಬಳಸ್ಬೋದು. ಸೊ ಸಾಂಗ್ ಹೇಗೆ ಯೂಸ್ ಮಾಡಿದೆ ರೀಲಲ್ಲಿ ಅಂತ ನೋಡಿದ್ದಾಯಿತು. ಈಗ ಫಾಂಟ್ ಹೆಂಗೆ ಯೂಸ್ ಮಾಡಿದೆ ಅಂತ ನೋಡೋಣ. ಈ ರೀಲಲ್ಲಿ ನಾನು ಯೂಸ್ ಮಾಡಿರೋದು ಫಾಂಟ್ ಅಲ್ಲ, ಅದು ಹ್ಯಾಂಡ್ ರಿಟನ್. ಇದಕ್ಕೆ ನಾನು ಯೂಸ್ ಮಾಡಿರೋ ಅಪ್ಲಿಕೇಶನು ಇನ್ಫಿನಿಟ್ ಪೇಂಟರ್ ಅಂತ. ಇದು ನಿಮಗೆ ಆ್ಯಪ್ ಸ್ಟೋರಲ್ಲಿ ಮತ್ತು ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ. ಬಟ್ ನಾನು ಟ್ರೈ ಮಾಡ್ದಂಗೆ ಈ ಅಪ್ಲಿಕೇಶನಲ್ಲಿ ಬ್ರಷಸ್ ಬಂದ್ಬಿಟ್ಟು ಅಷ್ಟು ಅಕ್ಯುರೇಟಾಗಿ ಬರೋದಿಲ್ಲ ಐಫೋನಲ್ಲಿ. ಸೊ ನಿಮಗೆ ಕರೆಕ್ಟಾಗಿ ಬರಬೇಕು ಫಾಂಟ್ ಸ್ಟೈಲ್ ಅಂದರೆ ನೀವು ಬೆಟರ್ ಆ್ಯಂಡ್ರಾಯ್ಡ್ ಯೂಸ್ ಮಾಡಿ. ನಾನು ಸದ್ಯಕ್ಕೆ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಾಯಿದ್ದೇನೆ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇನ್ಫಿನಿಟ್ ಪೇಂಟರ್ ಅಂತ ಸರ್ಚ್ ಮಾಡಿದ್ರೆ ಹೀಗೆ ಕಾಣುತ್ತೆ. ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಅಪ್ಲಿಕೇಶನ್ನ ನೀವು ಓಪನ್ ಮಾಡಿದ್ಮೇಲೆ ಹೋಮ್ ಬಟನ್ ಇರ್ತಾನೆ, ಅದಾದಮೇಲೆ ಬ್ಲ್ಯಾಂಕ್ ಕ್ಯಾನ್ವಸ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಸೈಜಸ್ ಕೇಳುತ್ತೆ, ಪೋರ್ಟ್ರೇಟ್, ಲ್ಯಾಂಡ್ಸ್ಕೇಪ್, ಸ್ಕ್ವೇರ್ ಅಂತ. ನೀವು ಯಾವುದಾದ್ರು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿದ್ಮೇಲೆ ಕ್ರಿಯೇಟ್ ಬಟನ್ನ ಕ್ಲಿಕ್ ಮಾಡಿ. ಕ್ರಿಯೇಟ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಬಾಟಮ್ ಲೆಫ್ಟಲ್ಲಿ ನಿಮಗೆ ಬ್ರಷ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಕ್ಯಾಲಿಗ್ರಫಿ ಅಂತ ಇದೆ ನೋಡಿ, ಕ್ಯಾಲಿಗ್ರಫಿ ಅಂತ ಕ್ಲಿಕ್ ಮಾಡಿ. ಕ್ಯಾಲಿಗ್ರಫಿಲಿ ನಾನು ಯೂಸ್ ಮಾಡಿದ್ದು ಸಾಫ್ಟ್ ಪೇಪರ್ ಅಂತ. ಸಾಫ್ಟ್ ಪೇಪರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಲ್ಯಾಂಕ್ ವೈಟ್ ಪೇಜ್ ಮೇಲೆ ಕನ್ನಡ ಪದಗಳನ್ನ ಬರಿಬೋದು. ಈ ರೀತಿಯಾಗಿ ಕನ್ನಡ ಪದಗಳನ್ನ ಬರಿಬೋದು. ಸೊ ನಿಮ್ಮ ಪದಗಳನ್ನ ಬರೆದ್ಮೇಲೆ ಟಾಪ್ ರೈಟ್ ಸೈಡಲ್ಲಿ ಕಾಣಿಸಿರೋ 3 ಡಾಟ್ಸ್ನ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇರುತ್ತೆ. ಸೊ ಎಕ್ಸ್ಪೋರ್ಟ್ನ ಕ್ಲಿಕ್ ಮಾಡಿ. ಅದಾದಮೇಲೆ ಈ ಇಮೇಜ್ ನೇಮ್ ಏನಾದರೂ ಕೊಡ್ಬೋದು. ಸದ್ಯಕ್ಕೆ ಇಮೇಜ್ 1 ಅಂತ ಕೊಟ್ಟಿರ್ತೀನಿ. ಸೊ ಫಾರ್ಮೆಟಿಗೆ ಬಂದರೆ JPEG ಇರುತ್ತೆ, ಅದನ್ನ ನೀವು PNG ಮಾಡ್ಕೋಬೇಕು. ಅದಾದಮೇಲೆ ಬ್ಯಾಕ್ಗ್ರೌಂಡು ಎನೇಬಲ್ ಇರುತ್ತೆ ಬೈ ಡಿಫಾಲ್ಟ್, ನೀವು ಅದನ್ನ ಡಿಸೇಬಲ್ ಮಾಡಬೇಕು. ಸೊ ಬ್ಯಾಕ್ಗ್ರೌಂಡ್ ಡಿಸೇಬಲ್ ಆದರೆ ವೈಟ್ ಬ್ಯಾಕ್ಗ್ರೌಂಡ್ ಇರೋದು ನಿಮಗೆ ಟ್ರಾನ್ಸ್ಪರೆಂಟಾಗಿ ಸಿಗುತ್ತೆ. ಸೊ ಅದಾದಮೇಲೆ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿ. ಅಷ್ಟೇ, ಎಕ್ಸ್ಪೋರ್ಟ್ ಆಗಿರುತ್ತೆ. ಸೊ ಈ ಎಕ್ಸ್ಪೋರ್ಟ್ ಆಗಿರೋ ಇಮೇಜ್ ಬಂದುಬಿಟ್ಟು ನಿಮ್ಮ ಫೋಟೋಸಲ್ಲಿ ಸೇವ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ಸಾಂಗ್ ವಿತೌಟ್ ಮ್ಯೂಸಿಕ್ ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಫಾಂಟ್ ಹೇಗೆ ಬರೆಯೋದು ಅಂತ ತಿಳ್ಕೊಂಡಿದ್ದಾಯಿತು. ಸೊ ಈಗ ಸಾಂಗ್ನ ಹೇಗೆ ಆ್ಯಡ್ ಮಾಡಿದೆ ಮತ್ತು ಈ ಪದನ ರೀಲ್ಗೆ ಹೇಗೆ ಹಾಕಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಎಡಿಟಿಂಗ್ ಮಾಡೋಕ್ಕೆ ನಾನು ಕ್ಯಾಪ್ಕಟ್ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ. ಸೊ
ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ವೀಡಿಯೋ ಕ್ಲಿಪ್ಸ್ನ ಇಂಪೋರ್ಟ್ ಮಾಡಿ. ನಾನು ಆಲ್ರೆಡಿ ವೀಡಿಯೋ ಕ್ಲಿಪ್ಸ್ನ ಇಂಪೋರ್ಟ್ ಮಾಡಿದ್ದೀನಿ, ನೀವು ನೋಡ್ಬೋದು. ವೀಡಿಯೋ ಕ್ಲಿಪ್ಸ್ ಇಂಪೋರ್ಟ್ ಆದಮೇಲೆ ನಾವು ಆವಾಗಲೇ ಡೌನ್ಲೋಡ್ ಮಾಡಿದ್ದು ಓನ್ಲಿ ವೋಕಲ್ ವಿತೌಟ್ ಮ್ಯೂಸಿಕ್ ಸಾಂಗ್ನ ಸೆಲೆಕ್ಟ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳಿ. ಅದು ಹೇಗೆ ಮಾಡೋದಂದರೆ ಸೌಂಡ್ ಆಪ್ಷನ್ ಕ್ಲಿಕ್ ಮಾಡಿ, ಅದಾದಮೇಲೆ ಡಿವೈಸ್ ಮತ್ತು ಫೈಲ್ನ ಸೆಲೆಕ್ಟ್ ಮಾಡಿ. ಸೊ ಸಾಂಗ್ನು ಆ್ಯಡ್ ಮಾಡಿದ್ಮೇಲೆ ಈಗ ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಆಪ್ಷನ್ಸ್ ತೋರಿಸುತ್ತೆ. ಫೋಟೋಸ್ಗೆ ಹೋಗಿ ನಾವು ಆವಾಗಲೇ ಫಾಂಟ್ನ ಡೌನ್ಲೋಡ್ ಮಾಡಿದ್ವಲ್ವ ವಿತೌಟ್ ಬ್ಯಾಕ್ಗ್ರೌಂಡ್, ಆ ಫಾಂಟ್ ಇಮೇಜ್ನ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಬರುತ್ತೆ. ಸೊ ಇದನ್ನು ನಿಮಗೆ ಯಾವ ವಿಡಿಯೋ ಕ್ಲಿಪ್ಗೆ ಎಲ್ಲಿ ಬೇಕೋ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಅಡ್ಜಸ್ಟ್ ಮಾಡ್ಕೊಂಡು ಪ್ಲೇ ಮಾಡಿದ್ರೆ ಈ ಥರ ಬರುತ್ತೆ. ಸೊ ನಾನು ಫಾರ್ ಎಕ್ಸಾಂಪಲ್ ಒಂದು 2 ಕ್ಲಿಪ್ಸ್ಗೆ ಇಮೇಜ್ ಆ್ಯಡ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಸೊ ಈ ರೀತಿಯಾಗಿ ಈ ವಿಡಿಯೋ ಬರುತ್ತೆ, ಸಾಂಗ್ ವಿತೌಟ್ ಮ್ಯೂಸಿಕ್ ಮತ್ತು ಫಾಂಟ್. ಈ ವಿಡಿಯೋ ಪೂರ್ತಿ ನೋಡಿದ್ದವ್ರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ, ಈ ಕನ್ನಡ ಫಾಂಟ್ನ ಯೂಸ್ ಮಾಡೋಕ್ಕೆ ನಾವು ಎಷ್ಟೆಲ್ಲ ಮಾಡಿದಾಯ್ತಲ್ವ. ಯಾಕೆಂದರೆ ಈ ಕನ್ನಡ ಬಳಕೆನೇ ತುಂಬ ಕಮ್ಮಿ ಆಗಿದೆ. ಆದ್ದರಿಂದ ಕನ್ನಡಕ್ಕಾಗಿ ಇರುವಂಥ ಫಾಂಟ್ಗಳು ಕೂಡ ಕಡಿಮೆ ಇದ್ದಾವೆ. ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸೋದೇನೆಂದರೆ, ಕನ್ನಡ ಪದಗಳನ್ನ ಆದಷ್ಟು ಬಳಸಿ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ, ಅವರು ಕನ್ನಡ ಪದಗಳನ್ನ ಬಳಸಲಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.